ಹಾಯ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ನಾಡಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ. ಮಹಾದೇವ ಮಲ್ಗೆಪುರದಲ್ಲಿರುವಂತಹ ಊರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅವನ ಫ್ರೆಂಡಿಗೆ ಹೇಳಿರ್ತಾನೆ. ಹಾಗಾಗಿ ಅವನೆಲ್ಲ ತಿಳ್ಕೊಂಡು ಅದೇ ಟೈಮ್ಗೆ ಕಾಲ್ ಮಾಡ್ತಾನೆ. ಮಹಾದೇವ ಅಮ್ಮನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿರ್ಬೇಕಾದ್ರೆ ಫೋನಲ್ಲೇ ಬಿಟ್ಟೋಗಿರ್ತಾನೆ. ಆಗ ಶ್ರೀನಿವಾಸ ಫೋನ್ನ ಎತ್ಕೋತಾನೆ. ಅಣ್ಣ, ಅದು ಬೇರೆ ಯಾರ್ದು ಮನೆ ಅಲ್ಲ, ಅದು ನಿಮ್ಮದೇ ಅಣ್ಣ, ಮನೆ ಕಲ್ಯಾಣಿ ಅಮ್ಮಂಗೆ ಸೇರಿದಂತೆ ಅಂತ ಹೇಳ್ತಾರೆ. ಅಂದ್ಬಿಟ್ಟು ಫೋನ್ ಇಟ್ಟಾಗ ಅದನ್ನೆಲ್ಲ ಶ್ರೀನಿವಾಸ್ ಕೇಳಿಸ್ಕೊತಾನೆ. ಅಂದರೆ ಮಹಾದೇವ ನನ್ನ ರಕ್ತ, ನನ್ನ ಮಗ ಕಲ್ಯಾಣಿ, ನಮ್ಮ ಮಗ ಅಂತ ಹೇಳಿ ಕಲ್ಯಾಣಿನ ನೋಡಲೇಬೇಕು, ಇದೇ ಮನೇಲಿದ್ದಲ್ಲ ಕಲ್ಯಾಣಿ ಅಂತ ಹೇಳ್ಬಿಟ್ಟು ಕಿಟಕಿ ಹತ್ರ ಬಂದು ಶ್ರೀನಿವಾಸು ನೋಡ್ತಿರ್ತಾನೆ. ಆಗ ಕಲ್ಯಾಣಿ ಮದುವೆ ಫೋಟೋಸ್ನ ಇಟ್ಕೊಂಡು ನೋಡ್ತಾ ಹಾಗೆ ಹೇಳ್ತಾ ಕೂತಿರ್ತಾಳೆ. ಅದನ್ನು ಶ್ರೀನಿವಾಸು ನೋಡ್ತಿರ್ತಾನೆ. ಇದಿಷ್ಟು ನಾಳಿನ ಸಂಚಿಕೆ. ಆದರೆ ಇನ್ನು ಇವತ್ತಿನ ಸಂಚಿಕೆನ ನೋಡೋದಿದ್ರೆ, ಪ್ರೇಮ ಕಲ್ಯಾಣಿ ಅಮ್ಮಂಗೆ ತೊಂದರೆ ಆಗಿದೆ ಅಂತ ಏನು ಅಂತ ಹೇಳಿಬಿಟ್ಟು ಮಹಾದೇವ್ ಹತ್ರದಿಂದ ಹೊರಟೇ ಬಿಡ್ತಾರೆ. ಆಗ ಮಹಾದೇವ್ಗೆ ಸ್ವಲ್ಪ ಡೌಟ್ ಬರುತ್ತೆ. ಪ್ರೇಮ ಅವರು ಯಾಕೆ ಈ ಥರ ನಮ್ಮ ತಂದೆ ಬದುಕಿದ್ದಾರೆ ಅಂತ ಸಡನ್ನಾಗಿ ಹೇಳಿದರು. ಅವರು ಯಾವುದೇ ಕಾರಣ ಇಲ್ಲದಲೇ ಅವರು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಏನಿರ್ಬೋದು ಗೊತ್ತಾಗ್ತಿಲ್ವಲ್ಲ, ಅವರು ಈ ಥರ ಯಾಕೆ ಹೇಳಿದರು, ನಮ್ಮ ತಂದೆ ನೆನಪು ನನಗೆ ಯಾಕೆ ಬರ್ಸಿದ್ರು ಗೊತ್ತಾಗ್ತಿಲ್ವಲ್ಲ ಅಂತ ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಶ್ರೀನಿವಾಸ್ ಬರ್ತಾರೆ. ಇದೇನಪ್ಪ ಮಹಾದೇವ, ಎಲ್ಲೋಗಿದ್ದೆ ಅಂತ ಹೇಳ್ತಾರೆ. ಅಯ್ಯೋ ಅಪ್ಪಾಜಿ, ನಾನು ನಿಮ್ಮನ್ನೇ ಹುಡುಕ್ತಿದ್ದೆ, ನೀವೆಲ್ಲೋಗಿದ್ರಿ? ಆ ಮನೆ ಬಗ್ಗೆ ನಿಮ್ಗೇನಾದರೂ ಗೊತ್ತಾಯ್ತಾ ಏನು ಅಂತ ಹೇಳ್ತಾರೆ. ಹೌದಪ್ಪ, ಎಲ್ಲ ಕಡೆ ವಿಚಾರಿಸ್ದೆ, ಈ ಮನೆ ಬಗ್ಗೆ ಯಾರೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನು ಮಾಡೋದೋ ಗೊತ್ತಾಗ್ತಿಲ್ಲ, ನೀವೇನೇ ಹೆದರ್ಕೋಬೇಡಿ, ನಾನು ಇದೇನೇ ವಿಚಾರಿಸ್ತೀನಿ ಅಂತ ಹೇಳ್ತಾರೆ. ಆಗ ಶ್ರೀಧರ್ ಮತ್ತು ಪ್ರೇಮ ಇಬ್ಬರು ಕೂಡ ಮನೆಗೆ ಹೋಗ್ತಿರ್ಬೇಕಾದ್ರೆ ಶ್ರೀಧರ್, ಯಾಕಮ್ಮ ಪ್ರೇಮ ಇಷ್ಟೊಂದು ಭಯ ಪಟ್ಕೊಂಡಿದ್ಯಾ, ಯಾಕೆ ಏನಾಯಿತು ಅಂತ ಹೇಳ್ತಾರೆ. ಅಯ್ಯೋ ಹಾಗೇನೂ ಇಲ್ಲ ಮಾವ, ಸ್ವಲ್ಪ ಅರ್ಜೆಂಟು, ಹುಷಾರಿಲ್ಲ ಅಂತ ಹೇಳಿದ್ರು, ಹಂಗಾಗಿ ಹೋಗೋಕ್ಕೆ ಅಂತ ಹೋಗ್ತಿದ್ದೀನಿ, ಸ್ವಲ್ಪ ಬೇಗ ಹೋಗೋಣ ಮನೆಗೆ ಅಂತ ಹೇಳ್ತಾರೆ. ಆಗ ಮನೆ ಹತ್ರ ಬಂದ್ಬಿಟ್ಟು ಮಹಾದೇವು ಮತ್ತು ಶ್ರೀನಿವಾಸ್ ಇಬ್ಬರು ಕೂಡ ಹಾಗೆ ನೋಡ್ತಿರ್ತಾರೆ. ಮಹಾದೇವ ಪ್ರೇಮ ಅವ್ರಿಗೆ ಕಾಲ್ ಮಾಡ್ತಾರೆ. ಪ್ರೇಮ ಅವರೇ, ಯಾಕೆ ನೀವು ಆ ರೀತಿ ಮಾತಾಡೋದ್ರಿ? ನೀವು ಹೋದಾಗ್ಲಿಂದ ನನಗೆ ತುಂಬ ಬೇಜಾರಾಗ್ತಿದೆ, ಯಾರಿಗಾದ್ರೂ ಏನಾದರೂ ಆಗಿದೆಯಾ, ತೊಂದರೆ ಆಗಿದೆಯಾ ಅಂತ ಹೇಳ್ತಾರೆ. ಅಯ್ಯೋ ಹಾಗೇನಿಲ್ಲ, ನಿಮಗೆ ಗೊತ್ತಲ್ಲ, ರಾಮ್ ಏನಾದರೂ ಕಾಲ್ ಮಾಡಿದ್ರೆ ನಾನು ಕಾಣಲಿಲ್ಲ ಅಂತ ಅಂದರೆ ತುಂಬ ಭಯ ಪಡ್ತಾನೆ, ಅದಕ್ಕೋಸ್ಕರ ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಇನ್ನೇನಿಲ್ಲ, ಪ್ರಾಬ್ಲಮ್ ಇದ್ದರೆ ಹೇಳ್ತೀನಿ ಬಿಡಿ ಅಂತ ಹೇಳ್ತಾರೆ. ಶ್ರೀಧರ್ ಕೇಳ್ತಾರೆ, ಯಾರು ಫೋನ್ ಅಂತ ಕೇಳಿದಾಗ ಮಹಾದೇವನು ಕೂಡ ಅಲ್ಲೇ ಬಂದಿದ್ದ ಮಾವ ಅಂತ ಹೇಳ್ತಾರೆ. ಏನು ಮಹಾದೇವ್ ಬಂದಿದ್ದ? ಹೌದು, ಯಾವುದೋ ಕೆಲಸದ ಮೇಲೆ ಬಂದಿದೆ ಅಂತ ಹೇಳಿದ್ರು, ಅಷ್ಟೇ ಹೇಳಿದ್ರು ಅಂತ ಹೇಳ್ತಾರೆ. ಸರಿ ಬಿಡು ಅಂತ ಇಬ್ಬರಿಗೂ ಕೂಡ ಗಾಬರಿ ಆಗುತ್ತೆ. ಆಗ ಮಹಾದೇವ ಅವ್ನ ಸ್ನೇಹಿತನ ಅವರು ಹೇಳ್ತಾನೆ. ಸ್ನೇಹಿತ, ನೀನು ನೋಡಿ ತುಂಬ ದಿವಸ ಆಯಿತು ಮಹಾದೇವಣ್ಣ, ಯಾವಾಗ ಊರಿಗೆ ಬರೋದು ಅಂತ ಎಲ್ಲ ಮಾತಾಡ್ತಾರೆ. ಅದೆಲ್ಲ ಬಿಡು, ನಾನು ಆದಷ್ಟು ಬೇಗ ಊರಿಗೆ ಬರ್ತೀನಿ, ನಿನ್ನಿಂದ ನನಗೆ ಒಂದು ಸಹಾಯ ಆಗಬೇಕು ಅಂತ ಹೇಳ್ತಾರೆ. ಏನು ಹೇಳಿ ಅಂತ ಹೇಳಿದಾಗ, ಈ ಮನೆ ಬಗ್ಗೆ ನನಗೆ ಪೂರ್ತಿಯಾಗಿ ಗೊತ್ತಾಗಬೇಕು ಅಂತ ಹೇಳ್ತಾರೆ. ಆಯಿತು, ಸಂಜೆ ಅಷ್ಟೊತ್ತಿಗೆ ಇದನ್ನು ತಿಳ್ಕೊಂಡು ಹೇಳ್ತೀನಿ. ನಮ್ಮ ಹುಟ್ಟಿ ಬೆಳೆದಂಥ ನಮ್ಮ ದೊಡ್ಡಪ್ಪನೇ ಈ ಊರಲ್ಲಿದ್ದಾರೆ, ನಾನು ಆದಷ್ಟು ಬೇಗ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಶ್ರೀನಿವಾಸು, ಸರಿ ಬಾಪ ಹೋಗೋಣ ಅಂತ ಹೇಳ್ತಾರೆ. ನಾವು ಇಷ್ಟು ದೂರ ಬಂದು ನಮ್ಮ ಊರ ಪಕ್ಕದಲ್ಲೇ ಇದ್ದು ನೋಡೋಕ್ಕೆ ಹೋಗ್ತಿಲ್ವಲ್ಲ ಅಮ್ಮನ ಅಂತ ತುಂಬ ಬೇಜಾರಾಗ್ತಿದೆ ಅಪ್ಪಾಜಿ ಅಂತ ಹೇಳ್ತಾರೆ. ಅಯ್ಯೋ ಅದಕ್ಕೆ ಯಾಕೆ ಹಂಗಾಡ್ತಿದ್ಯಾ, ಹೋಗು ಮನೆಗೆ. ಅಪ್ಪಾಜಿ ಹೆಂಗೆ ಹೋಗ್ತಾಯ್ತಿದೆ ಕಾವ್ಯ ಇಲ್ದಲೆ ಅಂತ ಹೇಳ್ತಾರೆ. ಆದರೆ ಮುಂದಿನ ಬಾಗಿಲಿಂದ ಹೋಗ್ಬೇಡ, ಹಿಂದಿನ ಬಾಗಿಲಿಂದ ಹೋಗು, ಅಮ್ಮಂಗೂ ಗೊತ್ತಾಗಲ್ಲ, ನೀನು ನೋಡ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಒಳ್ಳೆ ಐಡಿಯಾ ಕೊಟ್ರಿ, ಬನ್ನಿ ಹೋಗೋಣ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಮನೆ ಕರ್ಕೊಂಡ್ಬಿಡ್ತಾರೆ. ಆಗ ಶ್ರೀಧರ್ ಮತ್ತು ಪ್ರೇಮ ಇಬ್ಬರು ಕೂಡ ಮನೆಯೊಳಗೆ ಬರ್ತಿರ್ಬೇಕಾದ್ರೆ ದಾಮಿನಿ ಅಡ್ಡವಾಗಿ ನಿಂತಿರ್ತಾಳೆ. ಅತ್ತೆ ನಾನು ನೋಡ್ಬೇಕಂತೆ, ಜಾಗ ಬಿಡು ದಾಮಿನಿ ಅಂತ ಹೇಳ್ತಾರೆ. ಏನಣ್ಣ ಇದು ಹಿಂಗೆ ಹೇಳ್ತಾ ಇದ್ದೀರಾ, ಅಕ್ಕಂಗೆ ಬೇರೆ ಹುಷಾರಿಲ್ಲ, ಈ ಟೈಮಲ್ಲಿ ಇವಳನ್ನ ನೋಡಿದರೆ ಇನ್ನೂ ಕೂಡ ಕೋಪಗೊಳ್ತಾರೆ, ಬೇಡ ನೀವು ಹೋಗಿ ನೋಡೋಗಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಆದರೂ ಕೂಡ ಪ್ರೇಮ ಒಳಗಡೆ ಹೋಗ್ತಿರ್ಬೇಕಾದ್ರೆ ಪ್ರೇಮನ ತಡೆದು ನಿಲ್ಲಿಸ್ತಾಳೆ. ನಿಂತ್ಕೊಳ್ಳೆ ಪ್ರೇಮ, ಏನು ಮುಖದಲ್ಲಿ ಅಷ್ಟೊಂದು ಭಯ ಎದ್ದು ಕಾಣಿಸ್ತಿದೆ, ಬೆವರು ಅನ್ನೋದು ಇಳಿತಾ ಇದೆ, ಏನು ಕರ್ಚಿಫ್ ಕೊಡ್ಲಾ ಇಲ್ಲ ಟವಲ್ ಕೊಡ್ಲಾ ಅಂತ ಕೇಳ್ತಾರೆ. ಏನೋ ಆಗೋಯ್ತು ಕಲ್ಯಾಣಿಗೆ ಅಂತ ಹೇಳ್ಕೊಂಡು ಬಂದೆ ಅಲ್ವಾ, ನಾನು ಸ್ವಲ್ಪ ಚಮಕ್ ಕೊಟ್ಟೆ ಅಷ್ಟೇ ಕಣೆ, ನಾನು ಮಾತಾಡಿರೋವಂಥ ಮಾತು ಆದಷ್ಟು ಬೇಗ ನಿನಗೆ ತಲುಪಿಟ್ಟಿದೆ, ನನಗೆ ಒಂದು ಕನ್ಫ್ಯೂಸ್ ಇದೆ ಕಣೆ ಪ್ರೇಮ, ನಾನು ಚಾಕು ತಗೊಂಡು ಚುಚ್ಚಿ ಸಾಯಿಸ್ಲಾ ಇಲ್ಲ ಹಾಲಿಗೆ ವಿಷ ಹಾಕಿ ಸಾಯಿಸ್ಲಾ, ಯಾವುದಾದ್ರೂ ಒಂದು ಬಗ್ಗೆ ನನಗೆ ಕ್ಲೂ ಕೊಡು, ಹೇಗೆ ಸಾಯಿಸ್ಲಿ ಕಲ್ಯಾಣಿನ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಮಾತಾಡ್ತಿರ್ತಾರೆ. ಹೇ ದಾಮಿನಿ, ಒಂದು ನಿಮಿಷ ಇರೇ, ನಾನು ಇನ್ನೂ ಪ್ಲ್ಯಾನ್ ಮುಗ್ದಿಲ್ಲ ಆಯಿತಾ, ನಾನು ಎಲ್ಲರೂ ಆದಷ್ಟು ಬೇಗ ಕೊಲ್ಲಲ್ಲ, ಇದು ಸುಮ್ಮನೆ ಟ್ರಯಲ್ ಅಷ್ಟೇ, ನಾನು ಹೆಂಗೆ ಮಾಡ್ಬೋದು ಅನ್ನೋದಕ್ಕೆ ಮಾತಾಡಿದೆ ಅಷ್ಟೇ, ಅದನ್ನು ಆದಷ್ಟು ಬೇಗ ನಿನಗೆ ತಲುಪಿದ್ದಾರೆ ಅಂದರೆ ಮನೆಯೊಳಗೆ ಇನ್ನೆಷ್ಟು ಫಾಸ್ಟಾಗಿ ಕಿವಿಗಳಿದ್ದಾವೆ ಅನ್ನೋದು ನನಗೆ ಗೊತ್ತಾಗಬೇಕಿತ್ತು, ಅದಕ್ಕೆ ಈ ಥರ ಟ್ರಯಲ್ ನೋಡಿದೆ ಅಷ್ಟೇ, ಗೊತ್ತಾಯ್ತಾ. ಒಂದು ತಿಳ್ಕೊ, ನಾನು ಎಲ್ಲರೂ ಆದಷ್ಟು ಬೇಗ ಸಾಯಿಸಲ್ಲ, ಅದೇ ಇದರಲ್ಲ ಅವ್ರ ಮಕ್ಕಳು, ಕಲ್ಯಾಣಿ ಮಕ್ಕಳು, ಅವ್ನ ಮಗ ಅನ್ಸ್ಕೊಂಡವನು ಅಂದರೆ ಸಾಕು ಮಗ, ಅವರಿಬ್ಬರನ್ನು ಫಸ್ಟ್ ಸಾಯಿಸಿ ನಂತರ ನಿಮ್ಮಿಬ್ಬರನ್ನು ಸಾಯಿಸಿ ಒಂದೊಂದಾಗಿ ಅದನ್ನೆಲ್ಲ ನೋಡಿ ಅವಳು ಹತ್ತು ಸಾಯಬೇಕು, ಆ ರೀತಿ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಪ್ರೇಮ ಇದ್ದಳು, ನಿಂಗೆ ತಾಕತ್ತಿದ್ರೆ ನನ್ನ ಕುಟುಂಬನ ಮುಟ್ಟು, ನಮ್ಮ ಅತ್ತೆನ ನೀನು ಏನು ಮಾಡ್ತೀಯ ಮಾಡ್ಕೊ, ನಿನ್ನ ಕನ್ಸುಗಳು ಯಾವುದನ್ನು ಕೂಡ ನಾನು ಬಿಡಲ್ಲ ಅಂತ ಹೇಳಿ ಸವಾಲಾಗ್ತಾಳೆ. ಇನ್ನೊಂದು ಕಡೆ ಪಂಚಮಿ ಬೇಜಾರು ಮಾಡ್ಕೊಂಡು ಕೂತಿರ್ಬೇಕಾರೆ ಸ್ನೇಹ, ಅತ್ತೆ ಅಲ್ಲಿ ನೋಡಿ ಪೋಸ್ಟ್ ಮ್ಯಾನ್ ಕೂತಿದ್ದಾರೆ, ಇವಳೇ ಹೇಳಿರೋದು
ಪ್ರೇಮಂಗೆಲ್ಲ ಅಂತ ಕೇಳ್ತಾರೆ. ನನಗೆ ಗೊತ್ತಾಯಿತು ಬಾ ಪ್ರೇಮ ಅಂತ ಹೇಳ್ಬಿಟ್ಟು ಪಂಚಮಿ ಹತ್ರ ಬರ್ತಾಳೆ. ಪಂಚಮಿ ಯಾಕಮ್ಮ ಹೀಗೆ ಕೂತಿದ್ಯಾ ಅಂತ ಹೇಳ್ತಾರೆ. ಯಾಕೆ ನಾನು ನೋಡಿ ಭಯ ಪಡ್ತಾ ಇದೆಯಾ? ಭಯ ಪಡಬೇಡ ಅಂತ ಹೇಳ್ತಾಳೆ ದಾಮಿನಿ. ನಾನು ನೋಡಿ ಅಷ್ಟೊಂದು ಭಯ ಪಡ್ತಿದ್ಯಾ? ಇಲ್ಲಿಂದ ಅಲ್ಲಿಗೆ ಹೇಳ್ದಕ್ಕೆ ಭಯ ಇರಲ್ಲ, ನಾನು ನೋಡಿದ್ರೆ ಭಯ ಆಗುತ್ತಾ ನಿನಗೆ ಅಂತ ಹೇಳ್ತಾರೆ. ಆಗ ಪಂಚಮಿಗೆ ಫುಲ್ಲು ಶಾಕ್ ಆಗುತ್ತೆ. ನನಗೆ ಎಲ್ಲ ಗೊತ್ತಾಯಿತು, ನಾವಿಬ್ಬರು ಮಾತಾಡಿದಂಥ ಪ್ಲ್ಯಾನು ಎಲ್ಲನೂ ಕೂಡ ನೀನು ಚೆನ್ನಾಗಿ ಪ್ರೇಮಂಗೆ ವರದಿ ಒಪ್ಪಿಸಿದ್ಯಾ ಅಂತ ಗೊತ್ತಾಯಿತು. ಇನ್ನು ಮುಂದೇನು ಕೂಡ ಇದೇ ರೀತಿ ನಾವು ಏನೇ ಮಾಡಿದ್ರು ಪ್ರೇಮಂಗೆ ಮಾತ್ರ ನೀನು ಹೇಳಬೇಕು. ಅದನ್ನ ಬಿಟ್ಟು ನಿಮ್ಮ ಅಣ್ಣಂಗಾಗಲಿ ನಿಮ್ಮ ಅಮ್ಮಂಗಾಗಲಿ ಹೇಳೋಕ್ಕೆ ಏನಾದರೂ ಪ್ರಯತ್ನ ಪಟ್ಟರೆ ನಾನು ಎಂಥವಳು ಅಂತ ಅದೇ ಹೇಳಿದ್ನಲ್ಲ, ನಿಮ್ಮ ಅಮ್ಮನ್ನ ಆದಷ್ಟು ಬೇಗ ಕಳಿಸ್ತೀನಿ ಅಂತ ಅದನ್ನು ಮಾಡಬೇಕಾಗುತ್ತೆ. ಹುಷಾರಾಗಿರು ಗೊತ್ತಾಯ್ತಾ? ಆದರೆ ಒಂದು ಕೆಲಸ ನೀನು ನನಗೆ ಸಹಾಯ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ನೀನು ತಪ್ಪಿಸಂಗಿಲ್ಲ. ನಾವು ಇಲ್ಲಿ ಏನೇ ಆದರೂ ಕೂಡ ಪ್ರೇಮಂಗೆ ಡೈರೆಕ್ಟಾಗಿ ಫೋನ್ ಮಾಡಿ ನೀನು ಹೇಳ್ತಾ ಇರಬೇಕು. ಹೇಳಿದ್ರೇ ನಮ್ಮ ಎದುರಾಳಿಗಳು ನಮ್ಮ ಜೊತೆ ಹೋರಾಡೋಕ್ಕೆ ತುಂಬ ಟ್ವಿಸ್ಟ್ ಇರುತ್ತೆ ಗೊತ್ತಾಯ್ತಾ? ಹುಷಾರಾಗಿರು ಗೊತ್ತಾಯ್ತಾ? ನನ್ನಿಂದ ನಿನ್ನನ್ನು ಏನೋ ಪಾಪ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿ ವಾರ್ನ್ ಮಾಡಿ ದಾಮಿನಿ ಹೊರಟೋಗ್ತಾಳೆ. ಆಗ ಪಂಚಮಿಗೆ ಅದನ್ನು ಕೇಳಿಸ್ಕೊಂಡು ತುಂಬ ಭಯ ಪಡ್ತಿರ್ತಾಳೆ. ಏನಿದು ಹಿಂಗೆ ಮಾತಾಡೋದು, ಇವಳು ಇಷ್ಟೊಂದು ಕೆಟ್ಟವಳ ಅಂತ ಅನಿಸ್ತಿರುತ್ತೆ. ಇನ್ನೊಂದು ಕಡೆ ಮಹಾದೇವ ಮತ್ತು ಶ್ರೀನಿವಾಸ್ ಇಬ್ಬರು ಕೂಡ ಮನೆಗೆ ಬರ್ತಾರೆ. ಮನೆಗೆ ಬಂದು ಅಪ್ಪಾಜಿ ನೋಡಿ ಇದೇ ನಮ್ಮ ಮನೆ, ಆದರೆ ಒಬ್ಬಳೇ ಹೋಗೋಕ್ಕೆ ನನಗೆ ಬೇಜಾರು, ಕಾವ್ಯ ಇಲ್ದಲೆ, ಹಾಗಾಗಿ ಒಂದು 5 ನಿಮಿಷ ಇಲ್ಲೇ ಕೂತೀರಿ ಆಯಿತಾ, ನಾನು ಹೋಗ್ಬಿಟ್ಟು ಅಮ್ಮ ನೋಡಿಕೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾರೆ. ಆಯಿತು ಕಣಪ್ಪ ಹೋಗ್ಬಿಟ್ಟು ಹುಷಾರಾಗಿ ಬಾ ಅಂತ ಹೇಳ್ತಾರೆ. ಹಾಗೆ ಮಹಾದೇವ ಒಂದು ಮಾತು ಹೇಳಪ್ಪ, ನಾನು ನಿಮ್ಮ ಅಮ್ಮನ ಹೆಸರು ಕೇಳೋದೇ ಮರ್ತು ಕಣಪ್ಪ, ಆ ಅಮ್ಮ ಯಾರು ಅಂತ ಹೇಳ್ತೀಯಾ, ಅವ್ರ ಹೆಸರೇನು ಅಂತ ಹೇಳ್ತೀರಾ? ಅಯ್ಯೋ ಅಷ್ಟೇನಾ? ಭದ್ರಕಾಳಿಯ ಕಣಮ್ಮ, ನಾವೇನೇ ಕಷ್ಟದಲ್ಲಿದ್ದರೂ ನಮ್ಮ ಕಷ್ಟಕ್ಕೆ ನೆರವಾಗಿ ನಿಂತು ನಮ್ಮ ಚಿಕ್ಕ ವಯಸ್ಸಿಂದನೂ ನಮ್ಮನ್ನು ಒಂದು ಗೂಡು ಕೊಟ್ಟು ಇಷ್ಟೆಲ್ಲ ಮಾಡಿ ಬೆಳೆಸಿದಾಳೆ. ಅವಳ ಹೆಸರು ಬೇರೆ ಏನೂ ಅಲ್ಲ, ಕಲ್ಯಾಣಿ ಅಂತ ಹೇಳ್ತಾರೆ. ಏನು ಕಲ್ಯಾಣಿನಾ ಅಂತ ಹೇಳ್ತಾರೆ. ಹೌದು, ನಮ್ಮ ಅಮ್ಮನ ಹೆಸರು ಕಲ್ಯಾಣಿ ಅಪ್ಪಾಜಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕಲ್ಯಾಣಿ ರೂಮಲ್ಲಿ ಹಾಗೆ ಸುಸ್ತಾಗಿ ಕೂತಿರ್ತಾಳೆ. ಆಗ ಸ್ವಲ್ಪ ಶ್ರೀನಿವಾಸ್ಗೆ ಫ್ಲ್ಯಾಶ್ ಆಗುತ್ತೆ. ಕಲ್ಯಾಣಿ ಅಂದರೆ ನನ್ನ ಕಲ್ಯಾಣಿನೇ ಇರ್ಬೋದಾ? ಹೌದು, ನನ್ನ ಹೆಂಡತಿ ಹೆಸರು ಕೂಡ ಕಲ್ಯಾಣಿ ಅಲ್ವಾ, ಅವಳೇ ಇರ್ಬೋದು ಅಂತ ಅವನಿಗೂ ಕೂಡ ಸ್ವಲ್ಪ ಫ್ಲ್ಯಾಶ್ ಆಗುತ್ತೆ. ಅಪ್ಪಾಜಿ ಒಂದು ನಿಮಿಷ ನಾನು ಒಳಗಡೆ ಹೋಗ್ಬಿಟ್ಟು ಬರ್ತೀನಿ ಆಯಿತಾ, ನೀವು ಹುಷಾರಾಗಿ ಇಲ್ಲೇ ಕೂತೀರಿ, ಯಾರಾದರೂ ನೋಡಿಬಿಟ್ರೆ ಕಷ್ಟ ಅಂತ ಹೇಳಿಬಿಟ್ಟು ಮಹಾದೇವ ಹೇಳಿಬಿಟ್ಟು ಮನೆ ಒಳಗೆ ಹೋಗಿ ಅಂತ ಹೋಗ್ತಾರೆ. ಆದರೂ ಕೂಡ ಮಹಾದೇವಗೆ ಸ್ವಲ್ಪ ಡೌಟ್ ಬರುತ್ತೆ. ಅಂದರೆ ಕಲ್ಯಾಣಿ ಅಂದರೆ ಬೇರೆ ಹೆಸರೆಲ್ಲ ಇರ್ತಾರಲ್ಲ, ಬೇರೆ ಯಾರೋ ಇರ್ಬೋದು ಅಂತ ಅನ್ಕೋತಾರೆ. ಆದರೂ ಕೂಡ ಕಲ್ಯಾಣಿ ಅಂತ ಹೆಸರು ಕೇಳಿದ ತಕ್ಷಣ ಅವನ ಮನಸ್ಸಲ್ಲಿ ಫುಲ್ಲು ದುಃಖ ಹುಟ್ಟು ಬರ್ತಿರುತ್ತೆ. ಮಹಾದೇವ ಒಳಗಡೆ ಬರ್ತಿರ್ಬೇಕಾದ್ರೆ ಕಿಟ್ಟಿ ಕೂಡ ಮಧ್ಯೆ ಬರ್ತಾನೆ. ಅಯ್ಯೋ ಕಿಟ್ಟಿ ಬಂದಲ್ಲ ಅಂತ ಹೇಳಿ ಹಾಗೆ ನಿಂತ್ಕೊಂಡಿರ್ತಾನೆ. ಹೇಗಾದರೂ ಮಾಡಿ ಅಮ್ಮನ ನೋಡಲೇಬೇಕು ಅಂತ ಹೇಳ್ಬಿಟ್ಟು ಮಹಾದೇವ ಮನೆ ಒಳಗಡೆ ಹೋಗೋಕ್ಕೆ ಅಂತ ಟ್ರೈ ಮಾಡಿಕೊಂಡು ಮನೆ ಒಳಗಡೆ ಬರ್ತಾರೆ. ಇನ್ನೊಂದು ಕಡೆ ಕಲ್ಯಾಣಿ ಹತ್ರ ಮಹೇಶ್ವರಿ ಬಂದು, ಅಕ್ಕ ನಿಮ್ಗೇನಾದರೂ ಬೇಕಾ ಅಂತ ಕೇಳ್ತಾರೆ. ಇಲ್ಲ ನನಗೇನು ಬೇಡ ಮಹೇಶ್ವರಿ ಅಂತ ಕೇಳಿದಾಗ, ಸರಿ ಅಕ್ಕ ಆಯಿತು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಹೇಶ್ವರಿನೂ ಕಲ್ಯಾಣಿನ ಅಲ್ಲೇ ಮಲಗಿಸ್ಬಿಟ್ಟು ಹೋಗ್ತಾರೆ. ಮಹಾದೇವ ಒಳಗಡೆ ಬಂದೇ ಬಿಡ್ತಾನೆ. ಅದೇ ಟೈಮ್ಗೆ ಮಹೇಶ್ವರಿನೂ ಕೂಡ ಬರ್ತಾಳೆ. ಅಯ್ಯೋ ಚಿಕ್ಕಮ್ಮ ಇಲ್ಲೇ ಬಂದೇ ಬಿಟ್ರಲ್ಲಪ್ಪ ಅಂತ ಹೇಳಿ ನಿಂತಿರ್ಬೇಕಾದ್ರೆ ಮಹಾದೇವನ ಪಂಚಮಿ ನೋಡ್ತಾಳೆ. ಪಂಚಮಿ ನೋಡಿದ ತಕ್ಷಣ ಪಂಚಮಿ ಜೋರಾಗಿ ಅಳ್ತಾ ಮಹಾದೇವನ ಬಂದು ತಪ್ಕೊಂಡು ಅಳ್ತಿರ್ತಾಳೆ. ಅಳ್ಬಿಡ ಪಂಚಮಿ ಆಯಿತಾ, ನಾನು ಇಲ್ಲೇ ಇದ್ದೀನಿ, ನಾನು ಬಂದಿರೋದು ಯಾರಿಗಾದ್ರೂ ಗೊತ್ತಾದರೆ ತುಂಬ ಕಷ್ಟ ಆಗುತ್ತೆ, ಅಮ್ಮ ತುಂಬ ಬೇಜಾರು ಮಾಡ್ಕೊತಾರೆ, ಅದಲ್ಲದೆ ಚಿಕ್ಕಮ್ಮ ಇಲ್ಲೇ ನಿಂತಿದ್ದಾರೆ, ಅಳ್ಬೇಡ ನೀನು ಗೊತ್ತಾಯ್ತಾ ಅಂತ ಹೇಳಿ ಹಾಗೆ ತಪ್ಕೋತಾನೆ. ಅಮ್ಮ ಎಲ್ಲಿದ್ದಾರೆ ಪಂಚಮಿ, ನಾನು ಅಮ್ಮನ ನೋಡಬೇಕು ಅಂತ ಹೇಳ್ತಾರೆ. ಅಮ್ಮಂಗೆ ಹುಷಾರಿಲ್ಲ ಮಲಿದ್ದಾರೆ. ಯಾಕೆ ಏನು ಹುಷಾರಿಲ್ವಾ ಅಂತ ಕೇಳ್ತಾನೆ. ಇಲ್ಲ ಹಾಗೇನೂ ಇಲ್ಲ, ಸ್ವಲ್ಪ ಸುಸ್ತಾಗಿದ್ದಾರೆ, ರೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಹೌದಾ, ಎಲ್ಲಿದ್ದಾರೆ? ನಾನು ಅಮ್ಮನ ನೋಡಲೇಬೇಕು ಪಂಚಮಿ, ಒಂದ್ಸಲನಾದರೂ ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡು ಅಂತ ಕೇಳ್ತಾರೆ. ಇಲ್ಲ ಅಣ್ಣ ಮೇಲಿದ್ದಾರೆ, ಮೇಲೆ ಮಲಗಿದ್ದಾರೆ, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಮಹಾದೇವನ ಕರ್ಕೊಂಡು ಹೋಗ್ತಾಳೆ.